ನಮಸ್ಕಾರ ಎಲ್ರಿಗೂ. ಮೊದಲು ಈ ಕಲರ್ ಗ್ರೇಡಿಂಗ್ ನೋಡ್ರಿ. ಈ ತರ ಸಿನಿಮ್ಯಾಟಿಕ್ ಡಾರ್ಕ್ ಕಲರ್ ಗ್ರೇಡಿಂಗ್ ಕ್ಯಾಪ್ಕಟ್ ಒಳಗೆ ಈಸಿಯಾಗಿ ಹೆಂಗೆ ಮಾಡೋದು ಅಂತಂದು ಇವತ್ತು ಹೇಳ್ಕೊಡ್ತೇನೆ. ನಿಮ್ಮ ಕ್ಲಿಪ್ಸ್ ಆ್ಯಡ್ ಮಾಡ್ಕೊಂಡಿದ್ದೆ. ಫಸ್ಟ್ ಅಡ್ಜಸ್ಟ್ಮೆಂಟ್ ಬರ್ರಿ. ನೀವು ಇದನ್ನು ಫಿಲ್ಟರಿಂದನೂ ಯೂಸ್ ಮಾಡ್ಕೋಬೋದು. ಅದೇ ಫಸ್ಟ್ ಬೇಸಿಕ್ ಕಲರ್ ಗ್ರೇಡಿಂಗ್ ಮಾಡಿಕೊಂಡು ಆಮೇಲೆ ಫಿಲ್ಟರ್ ಅಪ್ಲೈ ಮಾಡಿದ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗ್ತೈತಿ. ಸೊ ನಾನು ನನ್ನ ವೀಡಿಯೋಕ್ಕೆ ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ ಮಾಡ್ಕೊತ ಇರ್ತೀನಿ. ನೀವು ನಿಮ್ಮ ವೀಡಿಯೋದಾಗ ಬ್ರೈಟ್ನೆಸ್ ಹೆಂಗೆ ಐತಿ ಅದನ್ನು ನೋಡಿ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಬ್ರೈಟ್ನೆಸ್ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಮಾಡ್ತೀನಿ, ಕಾಂಟ್ರಾಸ್ಟ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಅರೌಂಡ್ 6 to 7 ಇಡ್ತೀನಿ, ಸ್ಯಾಚುರೇಷನ್ನು ಒಂದು 7 to 8 ಇಡ್ತೀನಿ. ಆಮೇಲೆ HSL ಒಳಗೆ ಹೋಗಿ ನಿಮ್ಮ ವಿಡಿಯೋದಾಗ ಯಾವ ಪಾರ್ಟ್ ಭಾಳ ಕಲರ್ ಐತಿ ಅದನ್ನು ಸೆಲೆಕ್ಟ್ ಮಾಡ್ಕೊರಿ. ಗ್ರೀನ್ ಕಲರ್ ಐತಿ ಎಕ್ಸಾಂಪಲ್ಲು, ಇದನ್ನೊಂದು ಸ್ವಲ್ಪ ಕಮ್ಮಿ ಮಾಡಿದ ಅಲ್ಲಿದ್ದು ಬ್ರೈಟ್ನೆಸ್ ಒಂದು ಸ್ವಲ್ಪ ಲೈಟಾಗಿ ಕಮ್ಮಿ ಆಕೈತಿ. ಸೊ ಇದನ್ನು ನೀವು ಇನ್ನೂ ಡಾರ್ಕ್ ಟೋನ್ ಅಚೀವ್ ಮಾಡ್ಬೋದು. ಇಷ್ಟೆಲ್ಲ ಸುಮ್ಮನೆ ತಲೆ ಕೆಡಿಸ್ಕೊಳೋದು ಬೇಡ. ಬೇಸಿಕ್ ಕಲರ್ ಗ್ರೇಡಿಂಗ್ ಮಾಡಿಕೊಂಡು ಇದನ್ನ ಅಪ್ಲೈ ಮಾಡಿರಿ. ಮತ್ತು ಎಲ್ಲದ್ರಾಗೂ ಸೇಮಾಗಿ ಕುಂತಿರಲ್ಲ, ಅವಾಗ ನೀವೇನು ಮಾಡಿರಿ, ಇದನ್ನು ಸ್ಪ್ಲಿಟ್ ಮಾಡಿಕೊಂಡು ಎಲ್ಲಾದ್ರೂ ಸ್ಪ್ಲಿಟ್ ಮಾಡಿರಿ. ಈಗ ಇದರಾಗ ಒಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಐತಿ. ಇದನ್ನು ನಾವು ಕಮ್ಮಿ ಮಾಡ್ಬೇಕಂದ್ರೆ ಮತ್ತು ಅಡ್ಜಸ್ಟ್ಮೆಂಟಿಗೆ ಹೋಗಿ ಬ್ರೈಟ್ನೆಸ್ ಸ್ವಲ್ಪ ಲೈಟಾಗಿ ಮಾಡೋಣ, ಕಾಂಟ್ರಾಸ್ಟ್ ಸೇಮೇ ಇರಲಿ, ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡೋಣ. ಸೊ ಹಿಂಗೆ ನಿಮ್ಮ ಕ್ಲಿಪ್ಸ್ ಪ್ರಕಾರ ನಿಮಗೆ ಬ್ರೈಟ್ನೆಸ್ ಎಷ್ಟು ಹೆಚ್ಚು ಕಮ್ಮಿ ಬೇಕು ನೀವು ಅದನ್ನ ಮಾಡ್ಕೋಬೋದು. ಇದ್ರೊಳಗೆ ಒಂದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಐತಿ, ಹಾಗೆ ಮಾಡ್ತೀನಿ. ಕಾಂಟ್ರಾಸ್ಟ್ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಬ್ರೈಟ್ನೆಸ್ ಕಮ್ಮಿ ಮಾಡ್ತೀನಿ. ಸೊ ಲೈಟಾಗಿ ಡಾರ್ಕ್ ಟೋನ್ ಬರತೈತಿ. ಇದಾಗಿಂದೆ ಈಗ 2 ಫಿಲ್ಟರ್ ಅದಾವೆ ನಿಮಗೆ ಡಾರ್ಕ್ ಟೋನ್ ಅಚೀವ್ ಮಾಡೋಕ್ಕೆ. ಫಿಲ್ಟರಿಗೆ ಹೋಗಿಂದೆ ಮೂವಿಗೆ ಹೋಗ್ರಿ. ಮೂವೀಸ್ ಒಳಗೆ ಇದ್ರೊಳಗೆ ಓಪನ್ ಹೈಮರ್ ಅಂತ ಇರುತ್ತೆ. ಸೊ ಇದು ನಿಮ್ಗೆ ಡಾರ್ಕ್ ಟೋನ್ನ ವಿತ್ ಲೈಟಾಗಿ ಟಿಂಟ್ ಕಲರ್ ಕೊಡ್ತೈತಿ. ಸೊ ಇದ್ರ ಇಂಟೆನ್ಸಿಟಿ ಹೆಚ್ಚು ಕಮ್ಮಿ ಮಾಡಿ ನಿಮ್ಮ ವಿಡಿಯೋಕ್ಕೆ ಎಷ್ಟು ಬೇಕು ಅದನ್ನ ಅಪ್ಲೈ ಮಾಡ್ಕೊಂಡು ನೋಡ್ಬೋದು. ಸೊ ಇದನ್ನು ಈಗ ಡ್ರ್ಯಾಗ್ ಮಾಡ್ತೀನಿ ಪೂರ ಇದಕ್ಕೆ. ಈಗ ಇದನ್ನು ಸಮೇತ ಆಗಲೇ ಮಾಡಿದಿಲ್ಲ ಸ್ಪ್ಲಿಟ್, ಹಂಗೆ ಸ್ಪ್ಲಿಟ್ ಮಾಡ್ಕೊತೀವ್ರಿ. ಈಗ ಇದು ಸ್ಪ್ಲಿಟ್ ಆಗಿಂದೆ ನಿಮಗೆ ಇದು ಇಂಟೆನ್ಸಿಟಿ ಎಷ್ಟು ಬೇಕು ಅದನ್ನು ಬೇಕಾದ್ರೆ ನೀವು ಸೆಕೆಂಡ್ ಕ್ಲಿಪ್ ಒಳಗೂ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸೊ ನನಗೆ ಇದೇ ಕರೆಕ್ಟ್ ಅನ್ಸಾಕತ್ತೈತಿ. ಇದಾಗಿಂದೆ ಥರ್ಡ್ ಒನ್ ಇದ್ರೊಳಗೆ ಒಂದು ಸ್ವಲ್ಪ ಕಮ್ಮಿ ಅನ್ಸಾಕತ್ತೈತಿ, ಅದಕ್ಕೆ ಇದರೊಳಗೆ ಒಂದು ಸ್ವಲ್ಪ ಜಾಸ್ತಿ ಮಾಡ್ತೀನಿ. ಇದಾಗಿಂದೆ ನಿಮಗೆ ಸೆಕೆಂಡ್ ಫಿಲ್ಟರ್ ಆಯಿತು. ಫಸ್ಟ್ ಇದನ್ನೆಲ್ಲ ಡಿಲೀಟ್ ಮಾಡ್ಕೊಳ್ಳೋಣ. ಸೆಕೆಂಡ್ ಫಿಲ್ಟರಿಗೆ ಬರ್ರಿ. ಇಲ್ಲಿ ಪಾಲಿಶ್ಡ್ ಅಂತ ಐತಲ್ಲ ಅಲ್ಲಿ ಹೋಗಿಂದೆ ಬರ್ಲಿನ್ ಅಂತ ಇರ್ತದೆ ನೋಡ್ರಿ. ಸೊ ಬರ್ಲಿನ್ ಕ್ಲಿಕ್ ಮಾಡಿರಿ, ಡಾರ್ಕ್ ಎಫೆಕ್ಟ್ ಅಪ್ಲೈ ಆಕತಿ. ಸೊ ಅದನ್ನು ಫುಲ್ ವಿಡಿಯೋಗೆ ಡ್ರ್ಯಾಗ್ ಮಾಡಿ, ಸೇಮ್ ಪ್ರೊಸೆಸ್ಸು, ಅದನ್ನು ಬ್ರೇಕ್ ಮಾಡಿ ನಡು ಸ್ಪ್ಲಿಟ್ ಮಾಡಿ ಈಗ ಇಂಟೆನ್ಸಿಟಿ ನಿಮಗೆ ಎಷ್ಟು ಬೇಕು ಅಷ್ಟು ಇಟ್ಕೋರಿ. ಇದ್ರೊಳಗೆ ಭಾಳ ಅನ್ಸಾಕತ್ತೈತಿ, ಸೊ ಕಮ್ಮಿ ಇಡ್ತೀನಿ ಸ್ವಲ್ಪ. ಇದ್ರೊಳಗೆ ಪರ್ಫೆಕ್ಟ್ ಐತಿ. ಸೊ ಥರ್ಡ್ ಒನ್ನು ಪರ್ಫೆಕ್ಟ್ ಐತಿ. ಸೊ ಇಷ್ಟೇ. ಇದು ನಿಮ್ಗೆ ಯೂಸ್ಫುಲ್ ಆಗತ್ತೆ ಅಂತ ಅಂದ್ಕೊಂಡೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ.